ನನ್ನ ನೀ ಮೆಚ್ಚಿ ನಿನ್ನ ನಾ ಮೆಚ್ಚಿ ಪ್ರೀತಿಯಿಂದ ಮನ್ಸು ಬಿಚ್ಚಿ ಮಾತನಾಡಿ ನೀನೇ ನನ್ನ ಜೋಡಿ. ಯಾರಿಗೋ ಜೋಡಿ ಅಂತಿದ್ದು? ನೀನ ನೀನ ನನ್ನ ಜೋಡಿ. ಕೆಳಕ್ ಕುಂತು ಉಳ್ಳಾಡಿ ಹಾಡಾಡ್ಬೇಕನ್ನೋದು. ಏ ಓಟ್ ಯಾಕ ಖುಷಿಯಾಗಿತ್ತು ಅದಕ್ಕೆ ಹಾಡಾಡಿದ್ದಪ್ಪ. ಹಾಡು ಹಾಡಬಾರ್ದು. ಏನ ಭಾಳ ಭಾಳ ನಡ್ಸಿರಂತ ಹೊರಗ ಸುದ್ದಿ ಕಿವಿಯಕ್ ಬೀಳಾಕ್ ಕುಂತಾವು. ಏನ್ ನಡ್ದೈತಿ ಹೊರಗ? ಯೋ ದುಡ್ಯಾಕ ಬ್ಯಾಸ್ರ ಬಿಡ್ಲೆ, ಮನ್ಯಾಗ ಕುಂತ ಬಿಡ್ಬೇಕು ಅನಸ್ತತಿ. ಆದ್ರೆ ಏನ್ ಮಾಡ್ಬೇಕು, ಮನೆ ನಡಿಬೇಕಲ್ಲ. ಓ ಜಗದಷ್ಟು ರೊಕ್ಕ ತಂದು ಕೊಟ್ಟು ಮನಿ ನಡ್ಸ್ದಂಗ ಮಾಡ್ತಿರಲ್ಲ ನೀವು. ನೋಡ್ರಿ, ನೀವು ಯಾರ ಜೊತಿನ ಓಡಾಡಕ್ ಕುಂತೀರಿ ಅಂತ ಸುದ್ದಿ. ಏನ ನಾನು ಯಾರ ಜೊತಿನ ಸುತ್ತಾಡ ಕುಂತೀನ? ಯಾರದು ಹೇಳಿದ್ದು? ನಂಗ್ ಗೊತ್ತು ಬಿಡ್ರಿ, ನೀವ್ ಅಂತವ್ರಲ್ಲ ಅಂತವೆಲ್ಲ ಮಾಡಕ್ ಹೋಗಂಗಿಲ್ಲ ಅಂತ. ಆದ್ರೂ ನೋಡ್ರಿ, ನಂಗೇನಾರ ಮೋಸ ಮಾಡಿದ್ರೆ ನಾನ್ ಸುಮ್ಕಿರೋಗಿಲ್ಲ. ಅಂದ್ರೆ ಈಗೀಗ ಬರೀ ಅನುಮಾನ ಬಂದತಿ, ಏನೋ ಸುದ್ದಿ ಗೊತ್ತಿಲ್ಲ. ಹಿಂಗ ಊಟ ಮ್ಯಾನೇಜ್ ಮಾಡ್ಬೇಕು. ಚನ್ನಿ ಈಟ ಏನೋ ನನ್ನ ಮೇಲೆ ನಿಂಗೆ ವಿಶ್ವಾಸ, ಈಟ ಏನು ಪ್ರೀತಿ. ಇಷ್ಟು ವರ್ಷದಾಗ ನೀ ನನ್ನ ಬಗ್ಗೆ ಇಷ್ಟ ಅರ್ಥ ಮಾಡ್ಕೊಂಡಿಯೇನು? ಯಾಕ್ರಿ? ಮತ್ತ ಯಾರ ಹೇಳಿದ್ದು ಹೇಳಿಕೆ ಮಾತು ಕೇಳ್ಕೊಂಡು ಬಂದು ನನ್ನ ಮೇಲೆ ಅನುಮಾನ ಪಡಕ್ ಕುಂತಿಯಲ್ಲೇ ಚನ್ನಿ? ಅಯ್ಯೋ ಅನುಮಾನ ಅಲ್ಲ ಬಿಡ್ರಿ, ಆದ್ರೂ ಹೇಳಿದ್ನಪ್ಪ. ನೀನೇನ ಹೇಳ್ಬಿಟ್ಟಿ ಬಿಡು, ಆದ್ರ ನನ್ ಮನ್ಸಿಗದ ಇಷ್ಟು ಬೇಸರ ಆತ್ ಗೊತ್ತನ. ಅಯ್ಯೋ ಹೌದಾ? ಅಲ್ಲ, ನಾನು ಆಕಿ ಜೈ ಮತ್ತೆ ಸುದ್ದಿ ಹೇಳಿದ್ದಕ್ಕ ಹೇಳ್ಬಿಟ್ಟೆ, ತತ್ತಿಳ್ಕೊಬೇಡ್ರಿ. ನಂಗೆ ಗೊತ್ತು ನೀವು ಶ್ರೀರಾಮಚಂದ್ರ ಅಂತ. ಅದ ಅನ್ಕೊಂಡೆ ನಾನು. ನಿಮ್ಮ ಸುಡಿಗ ಅದು ಈ ವಯಸ್ಸಿನಾಗ ನಾನ್ ನಿಮ್ ಜೋಡಿ ಬಾಳೆ ಮಾಡೋದು ಹೆಚ್ಚು. ಅದು ಯಾವಕ್ಕೆ ಎಲ್ಲಿ ಬಂದು ನಿಮ್ ಜೋಡಿ ಇರ್ಬೇಕು? ಅವೆಲ್ಲ ಕಟ್ಟ ಕತೆ ಸುಳ್ಳು ಹೇಳ್ರಿ. ನೀವು ಕುಂದ್ರಿ, ಒಟ್ಟು ಏನಾರ ತಿನ್ನಕ್ ಮಾಡ್ಕೊಂಡ್ ಬರ್ತೀನಿ. ಅಲ್ಲ ಈಗೀಗೇನ ಅನುಮಾನ ಬಂದ್ಬಿಟ್ಟತಿ. ಇಂದಲ್ಲ ನಾಳೆ ನಾನು ಸಂಕ್ರಿ ಒಟ್ಟಿಗಿರೋದು ನೋಡಿ ಲಾಬ್ 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 ಹೊಯ್ಕೊಳಕ್ ಚಾಲು ಮಾಡ್ಬಿಟ್ರ ಏನ್ ಮಾಡ್ಬೇಕು? ಏನಾರ ಹೇಳಿ ಏನಾರ ಮಾಡ್ಬೇಕು. ಲೇ ಚನಿ, ಒಟ್ಟು ಬಾಲಿ ಇಲ್ಲಿ. ಏನ್ರಿ? ಏನಿಲ್ಲ, ಅದು ನನ್ನ ತಲೆಯಾಗ ಯಾರು ಸುಳಿ ಅದಾವಂತ ನೋಡ್ಲಿ. ಯಾಡ್ ಸುಳಿದ್ರೆ ಏನಾತೀಗ? ನೋಡ, ನನ್ನ ತಲೆಯಾಗ ಯಾರು ಸುಳಿ ಅದಾವ ಏನಿಲ್ಲ ನೋಡು. ಥೋ ಇದ್ರೆ ಏನಾತೀಗ ಅದನ್ನ ಹೇಳ್ರಿ ಮೊದ್ಲು. ಅದೇನ ತಲೆಯಾಗ ಯಾರು ಸುಳಿ ಇದ್ರ ಯಾರು ಮದ್ವೆ ಅಕ್ಕವಂತ. ಇದನ್ನ ನಾನು ಹೇಳಕ್ ಕುಂತಿಲ್ಲ, ನಾ ಹೇಳಕ ಕುಂತಿಲ್ಲ. ಇಲ್ಲೇ ವೆಂಕವ್ವ ಅದಾಳಲ್ಲ, ವೆಂಕವ್ವ ಹೇಳಿದ್ದು ಯಾರು ಸುಳಿ ಇದ್ರ ಯಾರು ಮದ್ವೆ ಅಕ್ಕವು ಅಂತ ಹೇಳಿದ್ಲಪ್ಪ. ಅದ ನಿಂಗೆ ಕೇಳಕ್ ಕುಂತಾನಿ. ನಂಗೂ ಯಾರು ಸುಳಿ ಅದಾವ ನೋಡಿಲಿ. ಯಾಡ್ ಸುಳಿ ಇದ್ರೆ ಯಾರು ಮದ್ವೆ ಅಕ್ಕವ? ನಿಮ್ ತಲೆ ಹೊಡೆದು ನಿಮ್ಮನ್ನ ಸಾಯಿ ಸಾಕಿದ್ರು ಚಿಂತಿಲ್ಲ. ನಿಮ್ಮನ್ನ ಮಾತ್ರ ಎಣ್ಣೆ ಮದ್ವೆ ಆಗಕ್ ನಾ ಬಿಡುಂಗಿಲ್ಲ. ಯಾರು ಸುಳಿ ಇದ್ದವರು ಯಾರು ಮದ್ವೆ ಆಗ್ಲಿಲ್ಲ ಅಂದ್ರ ಜೀವಕ ಕಂಟಕ ಅಂತ. ನೋಡು ವಿಚಾರ ಮಾಡ್ಲಿ ಇದ್ರ ಬಗ್ಗೆ. ಎಲ್ಲೈತಿ ಹೇಳ್ರಿ ಅದು ಎಣ್ಣೆ ಸುಳಿ ಎಲ್ಲೈತಿ ಹೇಳ್ರಿ. ಯಾಕೋ? ಯಾಕಂದ್ರೆ ಯಾರು ಸುಳಿ ಇದ್ರೆ ಯಾರು ಮದ್ವೆ ಅಕ್ಕವು ಅಂದ್ರೆ ಒಂದು ಸುಳಿಗ ಒಂದು ಮದ್ವೆ ಆಗೈತಿ, ಇನ್ನ ಒಂದ್ ಸುಳಿ ಇದ್ರೆ ಎಣ್ಣೆ ಮದ್ವೆ ಆಗ್ಬೇಕಲ್ಲ. ಆ ಸುಳಿ ಎಲ್ಲೈತಿ ನೋಡ್ರಿ, ಆ ಜಾಗನ ಮಚ್ಚ ತಗೊಂಡು ಕೊರ ಕರ 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 ಅಂತ ಕುಯ್ದು ಹಾಕ್ಬಿಡ್ತೀನಿ. ಅಯ್ಯೋಯ್ಯೋ, ನೀನ್ ಹೆಣ ಎತ್ಲಿ ಅಲ್ಲಲ್ಲಿ ಮಚ್ಚ ತಗೊಂಡು ಕರ 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 ಅಂತ ನನ್ ತಲಿ ಕುಯ್ಯಾಕ ಇದೇನ್ ಮಟನ್ ಬೋಟಿ ಅನ್ಕೊಂಡಿನ? ನನ್ ತಲಿಲಿ ಅದು ನಿನ್ನ ಗಂಡನ ತಲೆ. ಗಂಡನ ತಲೆನೋ ಏನ ಕೈನೋ ಏನೋ ಒಂದು ಮದುವೆ ಅಂದ್ರೆ ನಾನು ಏನ್ ಕತ್ತರ್ಸಾಕೂ ಏಸಂಗಿಲ್ಲ. ಅಯ್ಯಂಕ ಹೋಗಿ ಹೇಳ್ಬಿಡ್ರಿ, ಇಂಥವೆಲ್ಲ ಕಟ್ಟು ಕತೆ ಮೂಢ ನಂಬಿಕೆ ನಾನು ಏನ್ ನಂಬಂಗಿಲ್ಲ ಅಂತ. ಹೇಳಕತ್ತಲ್ರಿ ಹೇಳಕ. ಅಲ್ಲ, ನಾನು ಏನಾರ ಪ್ಲಾನ್ ಮಾಡಿ ನಮ್ ಚನ್ನೀಗ ಒಪ್ಪಿಸ್ಬೇಕು ಅಂತ ನಾ ಬಂದ್ರ ಈ ನಮ್ ಚನ್ನವ ಉಲ್ಟಾ ಹೊಡೆದ್ ಬಿಡ್ಲಲ್ಲ. ಅಲ್ಲ, ನನ್ ತಲಿ ಕೈ ಕಾಲು ಕತ್ತರ್ಸಾಕು ಏಸಂಗಿಲ್ಲ ಅಂದ್ರ ಒಟ್ಟು ಹುಷಾರಾಗಿರ್ಬೇಕಪ್ಪ, ಹುಷಾರಾಗಿರ್ಬೇಕು. ಮೊದ್ಲ ಕಾಲ್ಮಾನ ಬರೋಬ್ರಿಲ್ಲ. ಹೆಣ್ಮಕ್ಳು ಗಂಡು ಮಕ್ಳನ್ನ ಏನ್ ಮಾಡಕ್ಕೂ ಏಸಂಗಿಲ್ಲ ಈಗಿನ ಕಾಲದಾಗ. ದಿನ ಎದ್ರ ನ್ಯೂಸ್ನಾಗ ನೋಡ್ತೀವಲ್ಲ, ಮ್ಯಾಲಿಂದ ದಬ್ಬಿಟ್ಲು ಅಂದಂಗಿ ಸಾಕ್ಬಿಟ್ಲು. ಇಲ್ಲೇ ಮೊನ್ನೆ ನರ್ಗುಂದೊಳಗ ರಾಡ್ ತಗೊಂಡು ತಲೆಗೆ ಹೊಡೆದು ಸಾಯ್ ಸಾಕ್ಬಿಟ್ಲಂತ. ಬೇಡಪ್ಪ, ಹುಷಾರಾಗಿರ್ಬೇಕು ನಮ್ ಚನ್ನಿ ಹತ್ರ. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವೇ ಮೊದಲು ನೋಡಿ ಎಂಜಾಯ್ ಮಾಡಬಹುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ನಮಗೆ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಪ್ಲೀಸ್ ಫ್ರೆಂಡ್ಸ್ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ವೀರು ತಗೋಪ್ಪ, ಊಟ ಮಾಡು. ಯವ್ವ ಏನಿದು ದಿನ ಎದ್ರ ಅನ್ನ ಸಾರು ಅನ್ನ ಸಾಂಬಾರು? ಯವ್ವ ಹೋಗ್ಬೇ, ನಂಗ ಇಂಥವೆಲ್ಲ ಸೇರಂಗಿಲ್ಲ. ಊಟ ಚಲೋ ತೆಗಿ, ರುಚಿಯಾಗಿ ನನಗ ನಿನಗ ಕಾವ್ಯಾಗ ಆಗುವಷ್ಟು ಚಿಕನ್ ಮಟನ್ ಮಾಡಿಡ್ಬೇ. ಏನು ದಿನಕ್ಕೆ 10,000-15,000-20,000 ರೂಪಾಯಿ ದುಡಿತಾನಿ. ಏನಿದು ತೀರಾ ಊಟಕ್ಕೂ ಇಲ್ಲನು? ಆತಾತ್ಲ ಆತಾತ ಹಂಗ ಮಾಡ್ತೀನಿ ತಗೋ. ಇನ್ ಮೇಲೆ ಒಟ್ಟು ನೀನ್ ಊಟ ಮಾಡಪ್ಪ ಮಗನ. ಯವ್ವ ನೀ ಉಂಡಿ? ಇಲ್ಲಲ್ಲ, ಇನ್ನ ಊಟ ಮಾಡಿಲ್ಲ. ಈಗ ಊಟ ಮಾಡ್ತಾನೆ. 4 ಮಟ್ಟಿ ಬೇಯಿಸಾಕಿಟ್ಟನಿ. ಇದು ಊಟ ಆದ್ಮೇಲೆ 2 ಮಟ್ಟಿ ತಿನ್ನೋ. ನಾನು 2 ಮಟ್ಟಿ ತಿಂತಾನಿ, ಶಕ್ತಿ ಬರ್ತೈತ್ ಮೈಯಾಗ. ಆತು ಬೇ. ಹೌದು ಬೇವಾ, ಮನಿ ಯಾಕೆ ಇಷ್ಟ ಸೈಲೆಂಟ್ ಐತಿ? ಹೋ ಅದಾ ಕಾವ್ಯ ಇಲ್ಲೇ ಹೊರಗು ಹೇಳಪ್ಪ. ಅವೆಂತದ ಬುಕ್ಕು ಪೆನ್ನು ಬೇಕಂತ. ನಾಳೆಯಿಂದ ಸಾಲಿ ಚಾಲು ಅಲ್ಲ. ಇವ ನಾಳೆಲ್ಲ ಇವತ್ತ. ಹೌದಾ? ನಾನು ಮುಂದೆ ಸುಳ್ಳು ಹೇಳ ನೋಡ್ಲಾಕಿ ನಾಳೆ ಅಂತ ಸುಟಿ ಮಾಡಕ ಒಂದ್ ನೆವಾಕೀಗ. ಹೌದು ಬಿಡ್ಬೇ, ಹೋಗಿ ಬಿಡು. ಏನ್ ಕೊಟ್ಟು ಮನಿಗೆ ಹೋಗ್ಬಿಡ್ತಾಳ, ಓದಿಸಿ ಏನ್ ಮಾಡುದೈತಿ? ಅದು ಅಂತೀನಿ ನಾನು. ನೀ ಊಟ ಮಾಡ್ಲ ಮಗ, ಹೊಟ್ಟೆ ಸುವಾಗಿರ್ತತಿ. ಒತ್ತೊತ್ತಿ ಊಟ ಮಾಡ್ಬೇಕಪ್ಪ. ಆ ವಿನಾಶ ಎಲ್ಲೋಗ್ಯಾನ? ಒಂದು ಮಾತು
ಒಂದು ಮಾತು ಆ ಸುಚಿತ್ರಾಗ ಬೇಯಂಗಿಲ್ ನೋಡ್ಬೇಯವ್ವ ಅವ ಏನು ನೀನು ಈಗ ಬಹಳ ಲೂಸ್ ಕೊಟ್ಬಿಟ್ಟಿವಿ. ನಂಗೂ ಹಂಗ ಅನ್ಸಾಕುಂತೈತಿ ನೋಡ್ಲಾ. ನನ್ನ ವಿರುದ್ಧನ ನಿಂತು ಬಿಟ್ಟ ಈಗ. ನೋಡ್ಲಾ ಆಟೊಂದ್ ರೊಕ್ಕ ಕೊಟ್ವಿ ನಾವು. ತಗೊಂಡು ಹಾಳಾಗ್ ಹೋಗ್ತಾರ್ಬಿ ಅವ್ರು. ಅವ್ರೇನು ಉದ್ದಾರ ಆಕ್ಕಾರೇನು? ಆ ವಿನಾಶ ಸುಚಿತ್ರ ಹಾಳಾಗ್ ಹೋಗ್ತಾರ ಅವ್ರು. ಹೌದಾ, ಹಾಳಾಗೋಗ್ಲಿ ಅವ್ರು. ಬೇವ ಮನಿ ಎಷ್ಟು ತಣ್ಣಗ ನೆಮ್ಮದಿಯಾಗಿತ್ತು ನೋಡ್ಬಿ ಆ ವಿನಾಶ ಸುಚಿತ್ರ ಇಲ್ಲಂತ. ಹೌದಪ್ಪ, ನೀನು ಇನ್ನ ಓಟೋ ದುಡಿ, ಚಲೋತ್ನಾಗಿ ಗಂಟು ಮಾಡ್ಕೋ, ಒಂದ್ ಚಲೋ ಬಿಸ್ನೆಸ್ ಮಾಡು. ಏನ ಅವಾಗ ಅವನನ್ನ ಒದ್ದ ಮನೆಯಿಂದ ಹೊರಗೆ ಹಾಕೋದ್ಲ. ಹಂಗ ಬಿಡುದ್ ಬ್ಯಾಡ ಅವನನ್ನ. ಏನ ಹೌದವಾ, ಹಂಗ ಮಾಡು. ಊಟ ಮಾಡಪ್ಪ, ಊಟ ಮಾಡು. ಆ ಪಿಸರಿ ಸುಚಿತ್ರ ಕಣ್ಣು ಹಾಕ್ಬಿಡ್ತಾಳ, ಮತ್ತ ಒಟ್ಟಿ ಬ್ಯಾನೆ ಬಂದಿತ್ತು. ಊಟ ಮಾಡಪ್ಪ. ಹೌದವಾ, ಆ ವಿನಾಶ ಮೊದ್ಲು ದುಡ್ಯಾಕಂತ ಹೋಗ್ಬಿಡ್ತಿತ್ತ. 6 ತಿಂಗಳ ಮನ್ಯಾಗ ಇರ್ತಿದ್ದಿಲ್ಲ. ಅವಾಗೆಲ್ಲ ನಮ್ದ ರಾಜಕೀಯ ಆಗಿರ್ತಿತ್ತು. ಈಗ ಇಲ್ಲೇ ಸೇರ್ಕೊಂಡ್ಬಿಟ್ಟಾನ. ಅವನಲ್ದಿ ಆ ಸುಚಿತ್ರ ಒಂದಂತ ಇಬ್ರು ಜೋಡಾಗ್ಯಾವ ನೋಡ್ಬಯ್ಯವ ನಮಗ. ಹೌದಾ, ಏನ್ ಮಾಡ್ಬೇಕು, ಮನಿ ನಡಿಬೇಕಲ್ಲಪ್ಪ. ಸೌತಿ ಮಗ ದುಡ್ದು ಹಾಕ್ತೀನಿ ಅಂದ್ರ ನಾವ್ ಯಾಕ್ಲ ಬ್ಯಾಡನು? ಅವನ್ ಖರ್ಚಿನಾಗ ಮನಿ ನಡೆದು ಬಿಡ್ತತಿ. ನೀ ದುಡ್ದಿದ್ದೆಲ್ಲ ಗುಂಡು ಮಾಡೋನು, ಹೌದಿಲ್ಲ? ಹೋಗ್ಲಿ ಬಿಡ್ಲ, ಅವನಿಗೆ ಅಂತಿ ಮನ್ಯಾಗ ಕಸರ ಮುಸ್ರಿ ಮಾಡಕ್ಕಾದ್ಲ, ಅವ ದುಡ್ಡು ತಂದು ಹಾಕಕ್ಕಾದ. ಜಾಸ್ತಿ ಚಿಂತೆ ಮಾಡ್ಬೇಡ, ಚಿಂತೆ ಮಾಡಿ ಸೊರಗ್ ಬೇಡ. ನೀ ಊಟ ಮಾಡಪ್ಪ. ಲೋ ಅವಿ, ಬಂದನ ಬಾ, ಒಟ್ಟು ಚಿಕನ್ ತಂದು ಕೊಡ್ಲಾ, ಇಲ್ಲ ಮಟನ್ ತಗೊಂಬಂದ್ಬಿಡು. ನಿನ್ ತಮ್ಮಗ ನಾಲ್ಗೆಲ್ಲ ಕೆಟ್ಟೋಗ್ಬಿಟ್ಟತಂತ, ಒಟ್ಟು ತುಂಬಾ ತಿನ್ಲಿ. ಏನ್ಲ ಇವತ್ತು ಸಾಯಂಕಾಲ ಒಡ್ಸ್ಕೊಂಡ್ ಬರ್ತೀನ? ಮಟನ ಒಡ್ಸ್ಕೊಂಬಾಪ, ಚಲೋದು ಮಂಡಿ ನೋಡಿ ಒಡ್ಸ್ಕೊಂಬಾ. ಅವಿ, ನೀನ್ ಒಟ್ಟು ಒಳಗ್ ಮಕ್ಕೋ ಹೋಗು. ಆತಗೋ ಯವ್ವ, ನಾಳೆ ಬೆಳಿಗ್ಗೆ ತಗೊಂಬರ್ತೀನಿ ಬಿ. ಇವತ್ತ ತಂದ್ರೆ ಏನಾಗ್ತಿತ್ತು? ಮಹಾರಾಣಿಯಿಂದ ಅಪ್ಪಣೆ ಬರ್ಬೇಕೇನೋ. ಏ ವಿಚಿತ್ರ, ಅಲ್ಲಲ್ಲ ಸುಚಿತ್ರ ಸೊಸಿ, ಒಟ್ಟು ಸಾಂಬಾರ್ ತಗೊಂಬಾ ನನ್ನ ಮಗ್. ಸಾಂಬಾರ? ಯಾವ ಸಾಂಬಾರು? ಏ ಮನೆಗೆ ಅಡಿಗೆ ಮಾಡಿಟ್ಟಿಯಲ್ಲ, ಅನ್ನ ಸಾಂಬಾರ, ಅದ ಸಾಂಬಾರ. ಅಯ್ಯೋ ದೇವ್ರಿ, ಅದನ್ನ ನೀವು ಊಟ ಮಾಡ್ಬಿಟ್ರ? ಏಯ್ ಯಾಕ, ಏನಾತ ಹಂಗ ಕೇಳಕ್ ಕುಂತಿ? ಎದಕ್ಕ? ಅಯ್ಯೋ ನಿಮಗ್ ಹೇಳಾಕ ನೆನಪಿಲ್ಲ ನೋಡ್ರಿ ನನಗ. ಥೋ, ಹಿಂಗಾಗ್ಬಾರ್ದಿತ್ತು. ಏನಿನ ಸುಡ್ಡಿ ಏನಾತ ಹೇಳ? ಅದು ಏನಿಲ್ಲ ಬಿಡ್ರಿ, ನಡೀತೈತಿ, ಏನಾಗಂಗಿಲ್ಲ. ಏ ಹೇಳ್ತೇನಿಲ್ಲ, ಏನಾಗೈತಿ ಸಾಂಬಾರ್? ಇವತ್ತಿಂದ ಪ್ರೆಸ್ ಸಾಂಬಾರ್ ಹೌದಿಲ್ಲ ಅದು? ಇವತ್ತು ಬೆಳಿಗ್ಗೆ ಮಾಡಿದ ಸಾಂಬಾರ್ ಬಿಡ್ರಿ ಅತ್ಯಾರ. ಅದೇನ್ ನೆನಿದಲ್ಲ ಮನಿದಲ್ಲ ಇವತ್ತಿಂದ. ಆದ್ರೆ ಏನ್ ಮಾಡ್ಬೇಕು, ಬೆಳಿಗ್ಗೆ ಅದ್ರಾಗ ಒಂದು ಹಲ್ಲಿ ಬಿದ್ಬಿಡ್ತ ಅಷ್ಟೇ. ಅಯ್ಯ, ನೀನ ಒತ್ತೊಂಡ್ರ ತಕೊಂಡ್ ಹೋಗ್ಲಿ, ಏನ್ ಬಂದೈತ ನೀನು ದಾಡಿ? ಬೇಕಂತ ಅನ್ನ ಸಾಂಬಾರ್ ಮಾಡಿ ಆ ಸಾಂಬಾರ್ ಒಳಗೆ ಹಲ್ಲಿ ಹಾಕೋಗಿ ನನ್ ಮಗನ್ ಸಾಯಿಸ್ಬೇಕು ಅಂತ. ಮನಿ ಹಾಳಿ ಗಯ್ಯಾಳಿ ತಾಟ್ ಗಿತ್ತಿ ನೀನ್ ತಿನ್ನೋ ಅನ್ನದಾಗ ಹಲ್ಲಿ ಬಿದ್ದು ನೀ ಸಾಯ್ಬೇಕು, ನೀ ಶಟಿಬೇಕು. ಅಯ್ಯೋ, ನನ್ನ ಮಗನ ಕೊಂದಿಡ್ತಿದ್ಯಲ್ಲ. ಶೋ, ಯಾಕಷ್ಟು ಬಾಯಿ ಮಾಡಿ ಬದರಾಡ್ತೀರಿ? ಮೆಲ್ಲಕ್ ಮಾತಾಡ್ರಿ, ಕಿವಿ ಕೇಳಿಸ್ತಾವು. ನಾನೇನ್ ದೂರ ಇಲ್ಲ, ನಿಮ್ ಮುಂದನ ನಿಂತಾನಿ. ಓಟೋ ಮೆಲ್ಲಕ್ ಮಾತಾಡ್ರಿ. ಯವ್ವ, ಏನ್ ಮಾಡ್ಲಿ ಬೇ ಈಗ? ಏನ್ ಮಾಡ್ಬೇಕೀಗ? ದವಾಖಾನಿ ಕರ್ಕೊಂಡು ಹೋಗ್ಬೇಕು. ಅಲ್ಲ, ನಿಮ್ಮಲ್ಲಿ ಕಂಡಬಟ್ಟಿ ವಿಷ ಐತಿ ಅಂದ್ರೂ ಆ ಹಲ್ಲಿ ಒಳಗಿರೋ ತಟ್ಟೆಗ್ ವಿಷ ನಿಮಗೇನ್ ಮಾಡ್ತತಿ? ಏನ್ ಆಗಂಗಿಲ್ ಬಿಡ್ರಿ. ಏ ಸುಚಿ, ಯಾಕ ಭಾಳ ಮಾತಾಡಕುಂತಿ ನೀನು? ಸರಿ ಇರಂಗಿಲ್ಲ. ಸಾಕ್ ಸುಮ್ನಿರ್ರಿ ಅತ್ತೀರ. ನಿಮಗ ಅತ್ತಿಯರ ಅನ್ನಕ್ಕೂ ನಂಗ ನಾಚಿಕೆ ಆಕೇತಿ. ಅಲ್ಲ, ಒಂದ್ ಬೆಳಿಗ್ಗೆಯಿಂದ ಅವಿನಾಶ್ ಊಟ ಮಾಡಿಲ್ಲ, ನಾನು ಊಟ ಮಾಡಿಲ್ಲ. ಒಂದ್ ಮಾತ್ರ ಅವಿನಾಶಿಗ ಊಟ ಮಾಡ ಬಾ ಅಂತ ಕರೆದ್ರಿ? ಇಲ್ಲ, ನೀವು ಕರೆಂಗೆ ಇಲ್ಲ. ಅದ ಮಟನ್ ತಗೊಂಬಾ, ಚಿಕನ್ ತಗೊಂಬಾ, ಆ ಕಾವ್ಯಾಗ ಅದು ತಗೊಂಬಾ, ನನ್ನ ಮಗ್ ಇದು ತಗೊಂಬಾ ಅಂತ ಹೇಳಕಷ್ಟ ಅವಿನಾಶ ಬೇಕು. ಉಂಡ್ಯಾ ತಿಂದ್ಯಾ ಏನಾತು, ಯಾಕೆ ಸಪ್ಪಗದಿ? ಒಂದ್ ಮಾತ್ರ ಕೇಳುದೈತಿ ನಿಮಗ? ನಿಮ್ಮಂತ ವಿಷ ಜಂತುಗ ವಿಷ ಏನು ಆಗಂಗಿಲ್ಲ. ಸುಮ್ಕ ತಿನ್ರಿ, ಮತ್ತೆ ಯಾಕೆ ವೇಸ್ಟ್ ಮಾಡ್ಬೇಕದು? ಅಯ್ಯ, ನೀನ ಬಾಯಿ ಸೇರ್ಲಿ. ನಿನಗೇನ್ ಬಂದೈತ ದಾಡಿ? ಹಂಗೆ ಕತ್ತೀಯ ನನ್ನ ಮಗನ? ಲೋ ಅವಿ, ಛೇ ಅವ್ರನ್ನ ಯಾಕ್ರಿ ಡಿಸ್ಟರ್ಬ್ ಮಾಡ್ತೀರಿ? ಪಾಪ ಮಕ್ಕೊಂಡಾರ ಅವರು. ಅಷ್ಟಕ್ಕೂ ಹಲ್ಲಿನೂ ಬಿದ್ದಿಲ್ಲ, ಏನು ಬಿದ್ದಿಲ್ಲ. ಮಾತಿಗಂದಿದ್ದು ತಿನ್ರಿ, ಚೆನ್ನಾಗಿ ತಿನ್ರಿ. ನನ್ನ ಗಂಡ ದುಡಿತಾ ಇದ್ದಾನ, ನೀವು ತಿನ್ನಕ್ ಚಂದಾಗಿ ಎದಿರಿ, ತಿನ್ರಿ. ಯವ್ವ, ನಾವೇನೋ ಆಕಿ ಮನಿದು ತಂದ ತಿಂದ ಕುಂತಿಲ್ಲ. ಆಕಿಗೆ ಹೇಳ್ಬೇಕು ಚಂದಾಗ ಮಾತಾಡು ಅಂತ. ಏನಿಲ್ಲಿ ಹೇಳ್ದಂಗ ಕುಣಿಯವ್ರು ಅದಾರ ಅಂತ ಮಾಡಕ್ ಕುಂತಾಳೆ ನೀಕಿ? ಏ ವೀರೇಶ, ನೀ ನನಗೆ ಆಕಿ ಈಕಿ ಅಂದಿ ಸರಿ ಇರಂಗಿಲ್ಲ. ಯವ್ವ, ನಾನು ಆಕಿ ಕೂಟ ಮಾತಾಡಕ್ ಕುಂತಿಲ್ಲ, ನಿನ್ ಕಡೆ ಮಾತಾಡಕ್ ಕುಂತಿಂಬೆ. ಆಕಿಗ ನನ್ ಕೂಟ ಮಾತಾಡ್ಬೇಡ ಅಂತ ಹೇಳು. ಯವ್ವ, ಇನ್ಮೇಲೆ ನಾ ಏನ್ ತಿಂತೀನಲ್ಲ, ನಾನ್ ದುಡ್ದಿದ್ ರೊಕ್ಕದಾಗನ ತಂದು ಹಾಕ್ಬೇಕಾ ಏನು? ಆ ವಿನಾಶ ದುಡ್ದಿದ್ ₹1 ಬ್ಯಾಡ ನಮಗ. ಮೊದ್ಲಷ್ಟು ಮಾಡಿ ತೋರಿಸು, ಆಮೇಲೆ ಮಾತಾಡು. ನೀನು ಹಂಗ ಮಾತಾಡ್ತೀಯಲ್ವಾ ಸುಚಿತ್ರಾ? ಹೋಗ್ ಒಳಗೆ ಏನಾರ ಕೆಲಸ ಇದ್ರ ನೋಡ್ಕೊ ಹೋಗ್. ನೀನು ಹಂಗ ಮಾತಾಡ್ತಿ ಬಿಡವಾ? ಅಲ್ಲ, ಯಾರ ಊಟಕ್ಕೆ ಕುಂತಾಗ ಅಯ್ಯೋ ಸಾರ್ದಾಗ ಹಲ್ಲಿ ಬಿದ್ದಿತ್ತು, ಹಂಗಾಗಿತ್ತು ಹಿಂಗಾಗಿತ್ತು ಅಂದ್ರೆ ಸಿಟ್ಟು ಬರಂಗಿಲ್ಲನ? ನೀನು ಅತ್ತಾಗ ಹೋಗು, ಒಳಗ ಕೆಲಸ ಏನಾರ ಇದ್ರ ನೋಡ್ಕೊ ಹೋಗು. ಮಾತಿಗೆ ಮಾತು ಬೆಳೆದು ಜಗಳಕ್ಕವು. ವೀರು ಸುಮ್ನಿರಪ್ಪ, ಊಟ ಮಾಡು. ನಾನು ಊಟ ಮಾಡಂಗಿಲ್ಲ. ಯಾರಿಗ್ ಬೇಕು ಅವ ದುಡ್ದಿದ್ದು? ನಾನ್ ದುಡ್ದಿದ್ರಾಗ ನಾ ತಿಂತೇನೆ ತಗೋ. ಸೊಕ್ಕ ಮಾಡ್ತತಿ. ನಿನಗೇನು ಅನ್ಸಂಗೇ ಇಲ್ಲನ? ಅಲ್ಲ, ಊಟಕ್ಕೆ ಕುಂತಾನವ ಪಾಪ. ಅಲ್ಲ, ಅವ್ನು ತಾಟ್ ಕಸ್ಕೊಂಡಿಲ್ಲ, ನಿಂಗೇನು ಅನ್ಸಂಗಿಲ್ಲನ? ಪಾಪ ಸುತ್ಕೊಂತೈತಿ ನಿನಗ. ನಿಮಗೆ ಯಾವ ಪಾಪ ಸುತ್ಕೋಬೇಕು? ಪಾಪ ಅವಿನಾಶ ಹೊಟ್ಟೆ ಸುವಾಗಿತಿ ಅಂತ ಊಟಕ್ಕೆ ಬಂದ್ರ ನಾ ಊಟ ಮಾಡಂಗಿಲ್ಲ, ತಿನ್ನಂಗಿದ್ರು ತಿನ್ರಿ, ಬಿಡಂಗಿದ್ರು ಬಿಡ್ರಿ, ಯಾರು ಹೆಂಗಾರ ಹಾಳಾಗೋಗ್ಲಿ, ನಿಮ್ದು ಹೊಟ್ಟಿ ತಣ್ಣಗಿದ್ರೆ ಅಷ್ಟ ಸಾಕು ಅಂತ ಬಾಯ್ ಬಂದಂಗಂದ್ರಿ. ಪಾಪ ಅವ ಊಟನ ಮಾಡ್ಲಿಲ್ಲ.
ಅದು ಯಾಕ ಅದ ಗಿಡದ ಬುಡ್ಕ ಕುಂತಾಗ ಅಂಜಲಿ ಅಕ್ಕ ತಂದು ಕೊಟ್ಟಿದ್ದು ಅದನ್ನ ತಿಂದಾನ. ಅವ ದುಡ್ದು ಬರ್ತಾನ, ಅವನಿಗೆ ಒಂದು ತುತ್ತು ಅನ್ನ ತಿನ್ನಕ್ಕೂ ಕೊಡಂಗಿಲ್ಲಲ್ಲ ನೀವು. ನಿಮಗೇನು ಅನ್ಬೇಕು ಮಾತಾಡ್ತಾರ ಮಾತು. ನಾನೇನು ಊಟ ಮಾಡಬೇಡ್ರಿ ಅಂತ ಗಂಗಾಳ ಬೊಗಾಣಿ ಎಲ್ಲ ತಲೆ ಮೇಲೆ ಇಟ್ಕೊಂಡು ಕುಂತಿದ್ದೆ. ಅಡಿಗೆ ಮನೆಗೆ ಇರ್ತಾವಿಲ್ಲ ಹಾಕಂತ ತಿನ್ಬೇಕು, ನಾನೇನು ತಿನ್ಬೇಡ ಅಂತ ಅಡ್ ನಿಂತ್ಬಿಟ್ಟಿದ್ನೇನು. ಅದು ಏನಂತಾರಲ್ಲ ಕಾಗಿ ಕುಂದ್ರಕ ಟೊಂಗಿ ಮುರಿಯಾಕ ಹಂಗಾಗೈತಿ. ನಾನೇನು ಮಾಡಿದ್ರು ತಪ್ಪ, ನೀ ಏನು ಮಾಡಿದ್ರು ಕರೆಕ್ಟ್. ನೋಡು ನಿನ್ನ ಆಟ ನನ್ನ ಮುಂದೆ ನಡೆಯಂಗಿಲ್ಲ. ನೀ ಎಷ್ಟು ತೆಪ್ಪಗಿರ್ತಿ ಅಷ್ಟು ನಿನಗೆ ಒಳ್ಳೇದು. ನಾ ಯಾಕ್ರಿ ತೆಪ್ಪಗಿರ್ಬೇಕು, ನಾ ಯಾಕೆ ಸುಮ್ಕಿರ್ಬೇಕು ಅಂತೀನಿ. ಬಾಯಿ ಕೊಟ್ಟನ್ ದೇವ್ರು ಏನೋ ತಪ್ಪಿದ್ದನ್ನ ತಪ್ಪೈತಿ ಅಂತ ಹೇಳಕ್ ನಾನು ಯಾವತ್ತೂ ಹಿಂಜರಂಗಿಲ್ಲ. ಪಾಪ ಅವಿನಾಶ ಅದು ಯಾವ್ದಕ್ಕ ಕಟ್ಟು ಬಿದ್ದಾನ ಗೊತ್ತಿಲ್ಲ, ಅವ ಬಾಯಿ ಬಿಟ್ಟು ಮಾತಾಡಕ್ ಕುಂತಿಲ್ಲ ಅಂತ ನೀವು ಇಷ್ಟ ಹಾರಾಡಕ್ ಕುಂತೀರಿ. ಅವಿನಾಶ್ ಅವ್ರವ್ವ ಬಿಟ್ಟು ಹೋದ್ಮೇಲೆ ನಾನ ನೋಡ್ಕೊಂಡಿನ್ ತಗೋ, ಅವನಿಗ 3 ಹೊತ್ತು ಕೂಳ್ ಹಾಕಿ. ನೀವು ಒಂದು 5 ವರ್ಷ ಕೂಳ್ ಹಾಕಿ ನೋಡ್ಕೊಂಡಿದ್ದಕ್ಕೆ ಅವ 20 ವರ್ಷ ಆತಲ್ಲ ದುಡ್ಯಾಕ ಕುಂತು. ನೀವು 20 ವರ್ಷದಿಂದ ಅವ್ನು ದುಡ್ದಿದ್ರಾಗ ತಿನ್ನಕ್ ಕುಂತಿರಲ್ಲ. ಅವ್ನು ನಿಮ್ಮ ಬಗ್ಗೆ ಎಷ್ಟು ಹೇಳ್ಕೋಬಹುದು ನಾನು ದುಡ್ದಿದ್ದು ತಿನ್ನಕ್ ಕುಂತಾರ ಅಂತ. ಆದ್ರೂ ಅವ ಒಂದಿನ ಹೇಳಂಗಿಲ್ಲ. ಅದು ಏನಂತಾರಲ್ಲ ಚಿಲ್ರ ಸದ್ದು ಮಾಡ್ತತಿ, ನೋಟು ಸದ್ದು ಮಾಡಂಗಿಲ್ಲ. ನಾವು ಸುಮ್ಮನಿದ್ದಷ್ಟು ನಮ್ಮ ಬೆಲೆ ಹೆಚ್ಚಾಕೈತಿ ಅಂತ ಹಂಗಾಗೈತಿ ಇಲ್ಲಿ ಬಾಳೆ. ನೋಡಿ ಇರ್ತೀರಾ ನೀವು ಅವಿನಾಶಿಗೆ ಇಷ್ಟು ದಿನ ಎಷ್ಟರ ಕಾಟ ಕೊಟ್ಟಿರಬಹುದು, ಅದನ್ನೆಲ್ಲ ನಾ ಕೇಳಂಗಿಲ್ಲ. ಇನ್ನು ಮೇಲೆ ಚಂದಾಗಿರ್ರಿ. ಅಯ್ಯಯ್ಯಯ್ಯ ಬಗ್ಗು ಬಗ್ಗು ನೀನು ಬಗ್ಗು. ನೀನೇನು ಹೇಳ್ತೀಯ ನನಗ? ನಂಗೆಲ್ಲ ಗೊತ್ತೈತೆ ಹೋಗ. ಓ ಬಾರ್ಯದಳಿಕಿ ನೆನ್ನೆ ಮೊನ್ನೆ ಬಂದಾಕಿ ನನಗೆ ಬುದ್ಧಿವಾದ ಹೇಳಕ್ ಬಂದಾಳಿಕಿ. ಅವಿನಾಶನ ಒಂದಿನಾನು ನಂಗೆ ಸರ್ದ್ ನಿಲ್ಲು ಅಂದಿಲ್ಲ. ಈಕಿ ಬಂದಾಳಿಕಿ ಮಾತಾಡಕ ಪಿಸರಿ. ನೋಡ್ರಿ ಅತ್ತೀರ ಏನದು ಬಾಯಿ? ಥೋ ಯಾಕೆ ಬಂದ ಅವಿ? ಥೋ ಮಕ್ಕೊಂಡಿಲ್ಲ ಅನಿಸ್ತತಿ. ಈಗ ಇವನ್ ಮುಂದೆ ಜಗಳ ಆಡಿದ್ರೆ ಮತ್ತೂ ಒಂಥರ ಮಾಡ್ತಾನ. ಬೇಡ ಬೇಡ ನಾನು ಒಳಗೆ ಹೋಗ್ಬಿಡ್ತೀನಿ. ಏನಾತ್ವಾ? ಅವಿನಾಶ ಬಾಲ ಬಾ, ನಿಮ್ ತಮ್ಮ ಊಟ ಮಾಡಕ್ ಕೂತಿದ್ದಪ್ಪ. ನೋಡಲಿ ಗಂಗಾಳ ಐತ್ ನೋಡಲಿ. ಹೌದು ಏನಾತು? ನಿನ್ ಹೆಂಡತಿ ದುಡ್ಡು ತಂದು ಕೊಡು ಆಮೇಲೆ ಊಟ ಮಾಡು ಅಂತ ಬಾಯಿ ಬಂದಂಗ ಅಂದ್ಬಿಟ್ಲಪ್ಪ. ಅದಕ್ಕೆ ಎದ್ದು ಹೋಗ್ಬಿಟ್ಟ ಅವ. ಥೋ ಹಂಗಂದ್ಲ ಸುಚಿ? ಅವಿ ನಾ ಹಂಗಂದಿಲ್ಲ, ಮತ್ತೆ ಹೆಂಗಂದಿವ? ಅವಿ ನಾನು ಏನನ್ನಿ ಅಂದ್ರ ಸಾರಿನ ಡಬರಿ ತೆಗ್ದಿದ್ದ ಇತ್ತು, ಮುಚ್ಚಿದ್ದಿದ್ದಿಲ್ಲ. ಒಟ್ಟು ಹಲ್ಲಿಗಿಲ್ಲಿ ಬಿದ್ದಿರಬಹುದು ನೋಡಿ ಊಟ ಮಾಡ್ರಿ, ಹಲ್ಲಿ ಒಂದು ಅಡ್ಡಾಡಕುಂತಲ್ಲಿ ಅಂತ ಹುಷಾರಾಗಿರ್ರಿ ಅಂತ ಹೇಳಿದಪ್ಪ. ಅಷ್ಟಕ್ಕೆ ಇವ್ರ ಅತ್ತಿಯರ ಅಯ್ಯೋ ಹಲ್ಲಿ ಹಾಕಿದ ಊಟ ಕೊಟ್ಟಾಳ, ನನ್ನ ಮಗನ ಜೀವ ತೆಗಿಯಕ್ ನಿಂತಾಳ ಅಂತ ಬಾಯಿಗೆ ಬಂದಂಗ ಅನ್ಬಿಟ್ರು. ಖರೇನೋ ಅವಿ ಅತ್ತಿಯ ರಾಣಿಗೂ ನಾನು ವೀರೇಶ್ಗೆ ಏನು ಅಂದೇ ಇಲ್ಲ, ಇವರ ಕೈಲಿ ಹಾಕಿ ಹೇಳಕ್ ಕುಂತಾರ. ಏಯ್ ಯಾಕಲೇ ನನ್ ಮೇಲೆ ಆಣಿ ಮಾಡ್ತಿ? ನಿನ್ ಕೈ ಸೇದಾತು. ಯವ್ವ ಯಾಕಂತವೆಲ್ಲ ಮಾತಾಡ್ತಿ? ಹೋಗ್ಲಿ ಬಿಡು, ಬಾಯಿ ತಪ್ಪಿ ಏನಾರ ಅಂದಿರ್ತಾಳ. ಎಲ್ಲದಕ್ಕೂ ಜಗಳ ಮಾಡಬಾರ್ದು. ಆಕೆ ಎಷ್ಟು ಹೇಳಕ್ ಕುಂತಾಳ ಅದು ನಿನ್ನ ಮೇಲೆ ಆಣಿ ಮಾಡಿ ಆಕೆ ಏನು ಹಂಗ ಅಂದಿರಂಗಿಲ್ಲ. ನೀನ ಏನಾರ ಕೇಳಿಸ್ಕೊಂಡಿರ್ಬಹುದು. ಸುಚಿ ಹೊರಗೋಗಿ ಬರೋದಿತ್ತಲ್ಲ, ಹೋಗು ನಡಿ. ಹ್ಞೂ ಅವಿ 2 ನಿಮಿಷ ಸ್ವಲ್ಪ ಮಕ್ಕ ತಕೊಂಡ್ಬರ್ತೀನಿ. ಅಯ್ಯೋ ಈಕಿನ ಅಲ್ಲ ನನ್ನ ಮೇಲೆನ ಆಣಿ ಮಾಡ್ಬಿಟ್ಲಲ್ಲ ಹಾಳಾದಕ್ಕಿ ತಗಲಾಬಾಜಿ ಹೆಣ್ಣದಾಳಿಕಿ. ತಾರಾ ತಿಗಡಿ ಮಾತಾಡಿ ಒಳಗೆ ಹೋಗ್ಬಿಟ್ರಿ ನೋಡು. ಈ ಅವಿನಾಶ ಹೊರಗುಂಟಾನ ಎಲ್ಲಿ ಹೊಂಟಿರ್ಬಹುದು, ಏನ್ ತರಕ್ ಹೊಂಟಿರ್ಬಹುದು? ಇವು ನಾವಲ್ಲಿ ವೈವ ಮೊನ್ನೆ ಕಾರ್ ತರ್ಬೇಕು ಬಾಡಿಗೆ ಕೊಡ್ಬೇಕು ಅನ್ನೋ ಕೂತಿದ್ರು. ಹಂಗೇನಾರ ಮಾಡ್ಬಿಟ್ರ ಅಯ್ಯೋಯ್ಯೋ ಇವರು ರೊಕ್ಕ ಗಳಿಸ್ಬಿಟ್ರ ಆಮೇಲೆ ನಾವು ಸಣ್ಣವ್ರು ಆಗ್ಬಿಡ್ತೀವಿ. ಇಲ್ಲಿಲ್ಲ, ಇವ್ರು ರೊಕ್ಕ ಮಾಡಕ್ ನಾನು ಕೊಡಬಾರ್ದು, ಆ ಅವಕಾಶನ ಕೊಡಬಾರ್ದು. ಪಾಪ ನನ್ನ ಮಗ ಸೌಕಾರ ಆಗ್ಬೇಕು, ನನ್ನ ವೀರೇಶ ಸೌಕಾರ ಆಗ್ಬೇಕು. ಯಾವತ್ತಿದ್ರು ಈ ಅವಿನಾಶ ನನ್ನ ಮಗನ ಕಾಲ್ ಕೆಳಗೆ ಇರ್ಬೇಕು. ಹೌದು, ಈಗ ಮೊದ್ಲೋಗಿ ಎಲ್ಲಿ ಹೊಂಟಿರಿ ಯಾಕೆ ಹೊಂಟಿರಿ ಅಂತ ಕೇಳ್ಬೇಕು. ಇಲ್ಲಂದ್ರ ಇವ್ರಿಬ್ರು ಏನು ಮಾಡಕ್ಕೂ ಹಿಂದು ಮುಂದೆ ನೋಡಂಗಿಲ್ಲ. ಹೌದಪ್ಪ ಹಂಗ ಮಾಡ್ಬೇಕು.